ಸನ್ಮಾನ್ಯ ಸಭಾಧ್ಯಕ್ಷರೇ, ಕಳೆದ ಅಧಿವೇಶನದಿಂದ ಈ ಅಧಿವೇಶನದವರೆಗೂ ಸುಮಾರು 15 ಜನ ಸಂತಾಪ ಸೂಚನೆಯನ್ನು ತಾವು ತಂದಿದ್ದೀರಾ. ಅದನ್ನು ಗೌರವಿಸ್ತಾ ನಾನು ಕೆಲವೇ 3 ಜನ ನನ್ನ ಒಡನಾಟದಲ್ಲಿದ್ದಂಥವ್ರನ್ನ, ನಮ್ಮ ಕ್ಷೇತ್ರದೇ ಆದಂಥ ಪುಟ್ಟರಂಗನಾಥ್ ಅವರು ಅಂತಕ್ಕಂಥ ಮಾಜಿ ಶಾಸಕರು, ಬಹುಶಃ ಅವರು ಸುಮಾರು 2062ರಲ್ಲಿ ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡಿ ಒಂದು ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ 2072ರಲ್ಲಿ ಕಾಂಗ್ರೆಸ್ನಿಂದ ಗೆದ್ದು 3ನೇ ಬಾರಿ 2099ರಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಗೆದ್ದು ಇಡೀ ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರದ ವಿಶ್ವಾಸವನ್ನು ಗಳಿಸಿದಂಥ ಮಹಾನ್ ವ್ಯಕ್ತಿ. ಅದರ ಜೊತೆಯಲ್ಲಿ ಅವ್ರದ್ದೊಂದು ಸ್ನಾತಕೋತ್ತರ ಪದವೀಧರರಾಗಿದ್ದರು. 1972ರಲ್ಲಿ ಜೀತ ಪದ್ಧತಿ ಅಂತಕ್ಕಂಥ ಒಂದು ವಿಚಾರವನ್ನು ವಾಗ್ಮಿಯಾಗಿ ಇಡೀ ದೇಶ ಮೆಚ್ಚತಕ್ಕಂತಹ, ಅದಕ್ಕೆ ಅವ್ರಿಗೆ ಒಂದು ಪ್ರಾಶಸ್ತ್ಯವನ್ನು ಸಿಗ್ತಕ್ಕಂಥ ಕೆಲಸವನ್ನು ಮಾಡಿದರು. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಕುಟುಂಬಕ್ಕೆ ಆ ಭಗವಂತ ಚಿರಶಾಂತಿಯನ್ನು ಕೊಡಲಿ ಅಂತಕ್ಕಂಥದ್ದನ್ನು ಬೇಡ್ತಾ, ನಮ್ಮ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಮಚಂದ್ರೇಗೌಡರು ಇವತ್ತು ಭಾರತೀಯ ಜನತಾ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿದೆ, ಮುಂದೆ ಮಾಡುತ್ತೆ ಅನ್ನೋದಕ್ಕೆ ಸಾಕ್ಷಿ ಯಾರು ಅಂತ ಅಂದರೆ ರಾಮಚಂದ್ರೇಗೌಡರಂಥವರು, ಅನಂತಕುಮಾರ್ ಅಂತವರು, ಯಡಿಯೂರಪ್ಪನವರಂಥವರು, ಇಂಥವ್ರು ಮಹಾ ಸಾಕ್ಷಿಗಳು. ಹಾಗಾಗಿ ಅವರ ಆತ್ಮಕ್ಕೂ ಸಹ ಚಿರಶಾಂತಿಯನ್ನು ಸಿಗಲಿ ಅಂತ ಆ ಪರಮಾತ್ಮನ ಬೇಡ್ತಾ, ಇವತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯವರೇ ಆದಂತಹ ಈ ದೇಶಕ್ಕೆ ಪರಿಚಯಿಸ್ತಕ್ಕಂತಹ ಚೆನ್ನಮ್ಮ ದೇವೇಗೌಡರು ಬಹುಶಃ ನನಗನ್ಸುತ್ತೆ 72 ವರ್ಷಗಳ ಕಾಲ ಸತತವಾಗಿ ದಾಂಪತ್ಯ ಜೀವನವನ್ನು ಮಾಡಿದಂಥ ಮಹಾನ್ ವ್ಯಕ್ತಿತ್ವ ಯಾರು ಹೊಂದಿದ್ದಾರೆ ಈ ಸಮಾಜದಲ್ಲಿ ಅಂದರೆ ಅದು ಚೆನ್ನಮ್ಮ ದೇವೇಗೌಡರು ಅಂತಕ್ಕಂಥದ್ದನ್ನು ಹೇಳಬೇಕಾಗತ್ತೆ. ಕುಟುಂಬದ ಏನೇ ಸಮಸ್ಯೆಗಳಿದ್ರೂ ಸಹ ಒಂದೇ ಇದರಲ್ಲಿ ಬಗೆಹರಿಸಿ ಇಡೀ ಜಿಲ್ಲೆದಿರ್ಬೋದು, ರಾಜ್ಯದಿರ್ಬೋದು, ಎಲ್ಲದನ್ನು ಬಗೆಹರಿಸ್ತಾ ಇದ್ರು. ಬಹುಶಃ ನನ್ನ ಅದೃಷ್ಟ 17ನೇ ತಾರೀಕು ಅವರು ಬದುಕಿದ್ದಂಥ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ನೋಡಲಿಕ್ಕೆ, ಮಾತಾಡಲಿಕ್ಕೆ ಅವಕಾಶ ಸಿಕ್ತು. 18ನೇ ತಾರೀಕು ಇದಾಯಿತು. 18ನೇ ತಾರೀಕು ಬಹುಶಃ ಆದಂಥ ಸಂದರ್ಭದಲ್ಲಿ ಅವತ್ತಿನ 28 ಗಂಟೆಗಳ ಕಾಲ 19ನೇ ತಾರೀಕು ಬೆಳಗ್ಗೆ ಬೆಂಗಳೂರಿನ ಪದ್ಮನಾಗರವನ್ನು ಹೊರಟು 28 ಗಂಟೆಗಳ ಕಾಲಕ್ಕೆ ಸಂಪೂರ್ಣವಾದಂತಹ ಒಂದಿಷ್ಟು ಭದ್ರತೆಯನ್ನು ಕೊಟ್ಟು, ಆಮೇಲೆ ಅಂತ್ಯಕ್ರಿಯೆಯನ್ನು ಅತಿ ವಿಶೇಷವಾಗಿ ಅಂತ್ಯಕ್ರಿಯೆಯನ್ನು ಇಡೀ ಸರ್ಕಾರ ಅಲ್ಲಿ ನಿಂತು ಅದನ್ನು ಅಂತ್ಯಕ್ರಿಯೆಯನ್ನು ಮಾಡ್ತು. ಬಹುಶಃ ನನಗನ್ಸುತ್ತೆ ಇದು ನಮ್ಮ ಹಾಸನ ಜಿಲ್ಲೆಯ ಪುಣ್ಯ. ಯಾಕೆ ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಸತತವಾಗಿ 1 ಗಂಟೆಗೂ ಮಾಹಿತಿಯನ್ನು ತಗೊಂಡು ಎಲ್ಲಿ ಕುಣಗಲ್ಲಲ್ಲಿ ಎಷ್ಟೊತ್ತಾಯಿತು, ನೆಲಮಂಗಲದಲ್ಲಿ ಎಷ್ಟೊತ್ತಾಯಿತು, ಯಾವ ರೀತಿ ಹೋಗ್ತಾ ಇದೆ, ಟ್ರಾಫಿಕ್ಕಿಗೂ ತೊಂದರೆ ಆಗದಂಗೆ ಅಂತ್ಯಕ್ರಿಯೆಗೆ ವಿಶೇಷವಾದಂಥ ರೀತಿ ನೀತಿಯನ್ನು ಮಾಡಿ ಬಹುಶಃ ನನಗನ್ಸುತ್ತೆ ಇಡೀ ಜಿಲ್ಲೆಯ ಕೀರ್ತಿಯನ್ನು ಎತ್ತಿಡಿತಕ್ಕಂಥ, ಕರ್ನಾಟಕ ರಾಜ್ಯದ ಕೀರ್ತಿಯನ್ನು ಎತ್ತಿಡಿತಕ್ಕಂಥ ಒಂದು ವಿಶೇಷವಾದಂಥ ಒಬ್ಬ ರಾಜಕಾರಣಿಯಾಗಿ ವಿರೋಧ ಪರ ಎಷ್ಟೇ ಇದ್ರೂ ಸಹ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ, ಹಿರಿಯ ಜೀವಕ್ಕೆ ಗೌರವ ಸಲ್ಲಿಸ್ತಕ್ಕಂಥ ಒಂದು ಕೀರ್ತಿಯನ್ನು ಸನ್ಮಾನ್ಯ DK ಶಿವಕುಮಾರ್ ಅವತ್ತು ನಡ್ಕೊಂಡಂಥ ರೀತಿ ನೀತಿ 4 ಗಂಟೆಗಳ ಕಾಲ ಅಲ್ಲಿ ಕೂತು ಆ ಅಂತ್ಯಕ್ರಿಯೆ ಅಂತಿಮವಾಗುವವರೆಗೂ ಸಹ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟಂಥ ಮಹಾನ್ ಕೀರ್ತಿ ಅವ್ರದ್ದಾಗಿತ್ತು. ಹಾಗಾಗಿ ಅವ್ರಿಗೆ ನಾವು ಜಿಲ್ಲೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಕುಟುಂಬಕ್ಕೆ ನಡ್ಕೊಂಡ ರೀತಿ ನೀತಿ ಅದಕ್ಕೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಸಿಗಲಿ. 72 ವರ್ಷಗಳ ಕಾಲ ಸತತವಾಗಿ ಕೌಟುಂಬಿಕ ಜೀವನವನ್ನು ಮಾಡಿದಂಥವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಗೌರವಪೂರ್ವಕವಾಗಿ ವಿನಂತಿಯನ್ನು ಮಾಡ್ತೀನಿ.